ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಬಿಗ್ ಇಂಪ್ಯಾಕ್ಟ್ಗೆ ಸ್ವಾಗತ. ಫೆಬ್ರವರಿ 10ನೇ ತಾರೀಕು ಶುರು ಮಾಡಿದ್ವಿ ಒಂದು ಸುದ್ದಿ. ತಿರ್ಸಿಯ ಗೌರಿ ನಾಯಕ್ ಅನ್ನುವಂಥ ಮಹಾತಾಯಿ, 55 ವರ್ಷದ ಮಹಾತಾಯಿ, ಒಂದು ಅಂಗನವಾಡಿಯ ಶಾಲೆಯ ಮಕ್ಕಳಿಗೆ ನೀರಿಲ್ಲ ಅನ್ನೋ ಕಾರಣಕ್ಕಾಗಿ ನಾನೇ ಸ್ವತಃ ಬಾವಿಯನ್ನು ತೋಡಿ ಆ ಮಕ್ಕಳಿಗೆ ನೀರು ಕೊಡಿಸ್ತೇನೆ ಅಂಥೇಳಿ ಬಾವಿಯನ್ನು ತೋಡೋದಕ್ಕೆ ಶುರು ಮಾಡಿದ್ದಾರೆ. ಒಂದು 10 ಅಡಿ ಬಾವಿ ತೋಡಿ ಆಗಿದೆ. ಇದರ ಬಗ್ಗೆ ಪ್ರಶಂಸೆಯ ಮಾತುಗಳು ಬಂತು. ಯಾಕಂದರೆ ಈ ಹಿಂದೆ ಕೂಡ ಅವರು ಇಂಥ ಬಾವಿಯನ್ನು ತೋಡಿದರು. ಈಗಾಗಲೇ 15 ಅಡಿ ಬಾವಿಯನ್ನು ತೋಡಿದ್ದಾರೆ. ನಾವು ಅವರನ್ನು ಮಾತಾಡಿಸ್ತಾ ಏನಮ್ಮ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಿ, ಏನಾದರೂ ಹೆಲ್ಪ್ ಮಾಡಲಾ, ಗೂಗಲ್ ಪೇ ನಂಬರ್ ಇದೆಯಾ ಅಂತ ಕೇಳಿದರೆ, ನನಗೊಂದು ನಯ ಪೈಸೆ ಬೇಡ, ನಾನು ಅದಕ್ಕಾಗಿ ಮಾಡ್ತಾ ಇರೋದಲ್ಲ, ಆ ಮಕ್ಕಳಿಗೆ ನೀರು ಕುಡಿಸ್ಬೇಕು ನನ್ನ ಆಶಯ ಅಂತ. ಯಾರಾದರೂ ಇದ್ದಾರೇನ್ರಿ? ನಾವೆಲ್ಲರ ಹತ್ರ ಮಾತಾಡಿಸಿದ್ವಿ, ನೋಡಿ ಆ ಮಹಾತಾಯಿ ಗೌರಿ ನಾಯಕ್ ಅವರು ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಅಧಿಕಾರಿಗಳು ಏನಾಗ್ಬಿಡ್ತು ಗೊತ್ತಾ, ಬಿಸಿ ನೀರು ಬಿಟ್ಟಂಗೆ ಆಗ್ಬಿಡ್ತು. ಅಂದರೆ ಈಗ ಸುದ್ದಿ ಆಗ್ಬಿಡುತ್ತೆ, ಅವರಿಗೆ ನೀರು ಕೊಟ್ಟಿಲ್ಲ, ಇವ್ರು ಮಾಡ್ತಾ ಇದ್ದಾರೆ, ಮುಚ್ಚಿ 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 ಅಂತ ಆದೇಶ. ಎಲ್ಲ ಹೆಣ್ಮಕ್ಳೇ ಇದ್ದದ್ದು, ಎಲ್ಲ ಅಧಿಕಾರಿಗಳು. ಅದು ಹೆಂಗ್ರಿ ಮುಚ್ಚೋಕ್ಕಾಗತ್ತೆ? ಫಸ್ಟ್ ಆಫ್ ಆಲ್ ನೀವು ನೀರು ಕೊಡಬೇಕಾಗಿತ್ತು, ನೀವು ನೀರು ಕೊಡಲಿಲ್ಲ. ಯಾವುದೋ ಒಬ್ಬರು ತಾಯಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಶಾಲೆ, ಗೌರ್ಮೆಂಟ್ ಶಾಲೆ ಇದೆ ಅಂತ ಇಟ್ಕೊಳ್ಳಿ. ಶಾಲೆ ಕಟ್ಟಿಸ್ಕೊಡ್ಬೇಕಾದವ್ರು ಯಾರು? ಸರ್ಕಾರ. ಊರವರೆಲ್ಲ ಸೇರಿ ನಾವೊಂದು ಅನುದಾನ ಕೊಡ್ತೀವಪ್ಪ, ನಾವೊಂದು 25 ಲಕ್ಷ ಮಾಡಿಕೊಡ್ತೀವಿ, ಶಾಲೆ ಕಟ್ಕೊಳ್ಳಿ ಅಂತಂದರೆ ಅವಕಾಶ ಇದೆಯಾ ಇಲ್ವಾ? ಇದೆ ಅವಕಾಶ. ನನ್ನ ಹತ್ರ ಒಂದು ಜಾಗ ಇದೆ, ನಾನು ಶಾಲೆಗೆ ಅದನ್ನು ಫ್ರೀಯಾಗಿ ಬರ್ಕೊಡ್ತೀನಿ ಅಂತಂದರೆ ಸರ್ಕಾರ ತಗೊಳ್ತಾ ಇಲ್ವಾ? ತಗೊಳತ್ತೆ. ಅವಕಾಶ ಇದೆ. ಹಾಗಿದ್ರೆ ಈ ತಾಯಿ ನಾನೊಂದು ಬಾವಿ ತೋಡ್ಬಿಟ್ಟು ನೀರು ಮಾಡಿಕೊಡ್ತೀನಿ ಅಂತಂದರೆ ಯಾಕೆ ಬೇಡ? ಇವ್ರು ಕೊಡ್ತಿರೋ ಕಾರಣ ಏನು ಗೊತ್ತಾ? ಇದು ಇವರ ಕೆಲಸಗಳು, ಇವರು ಕೆಲಸ ಮಾಡಿಲ್ಲ ಅಂತ ಬೇರೊಬ್ಬರು ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಥರ ಮಾಡ್ತಾ ಇರೋದು. ಬನ್ನಿ, 72 ಗಂಟೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಸ್ಥಳದಲ್ಲಿ ಇಡಿ, ಸಿರಸಿ ತಾಲೂಕು ಆಡಳಿತವೇ ಮೊಕ್ಕಾಂ. ಇವರಿಗೆ ಒಂದು ನಿರ್ಧಾರ ಬರಲಿಕ್ಕೆ ಆಗ್ತಾ ಇಲ್ಲ. ಡಿ ಬಂದರು, ತಹಶೀಲ್ದಾರ್ ಬಂದರು, ತಾಲೂಕ್ ಪಂಚಾಯತ್ ಇಒ ಬಂದರು. ಬಾವಿ ತೋಡಲು ನಿಲ್ಲಿಸಿದ ಡಿ ಹುಲಿಗೆಮ್ಮ ಅವರಿಗೆ ಜನರ ತರಾಟೆ. ಫುಲ್ ಹುಲಿಗೆಮ್ಮ, ಖಾಲಿ ಹುಲಿಗೆಮ್ಮ ಕೆಲಸನೇ ಮಾಡಿಲ್ಲ. ಯಾರಾದರೂ ಮಾಡಿದರೆ ಮಾಡಬೇಡಿ ಅಂತ ಆದೇಶ ಕೊಟ್ಟಿದ್ದಷ್ಟೇ. ಇದೀಗ ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್ ಅವರು ಬಂದಿದ್ದಾರೆ ಅಲ್ಲಿಗೆ. ಉದ್ಯಮಿ, ನಾನು ಮಾಡಿಕೊಡ್ತೀನಿ ಅಂತ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ವಿ. ನಮ್ಮ ಅಂಕಿತಾ ರಿಪೋರ್ಟರ್ ಮತ್ತು ಶೇಷಗಿರಿ ಅಲ್ಲಿಂದ ನಿರಂತರವಾಗಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಹುಲಿಗೆಮ್ಮ ಅಂತ ಇದ್ದಾರೆ ಅವರು ಮಾಡಬೇಕಾಗಿತ್ತು. ಸಂಬಳ ತಗೊಂಡಿದ್ದಾರೆ, ಪ್ರತಿ ತಿಂಗಳು ಕೆಲಸ ಮಾಡಿಲ್ಲ. ನಾನು ಹುಲಿಗೆಮ್ಮ ಅವರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಕೆಲಸ ಮಾಡಿಸ್ತೀರೋ ಅಥವಾ ರಾಜೀನಾಮೆ ಕೊಟ್ಟು ಹೋಗ್ರಿ. ನೀವು ಬೇಡ, ನಮಗೆ ರಾಜೀನಾಮೆ ಕೊಟ್ಟು ಹೋಗಿ. ನಿಮ್ಮಿಂದ ಏನು ಮಾಡೋಕ್ಕಾಗಿಲ್ಲ, ಏನು ಕಡಿದು ಕಟ್ಟಾಕೋಕ್ಕಾಗಿಲ್ಲ. ಯಾರೋ ಒಬ್ಬರು ತಾಯಿಯಲ್ಲಿ ಬಾವಿ ತೋಡ್ತಾ ಇದ್ದಾರೆ, ಅದಕ್ಕೆ ಕಾನೂನು ಪ್ರಕಾರ ಏನು ಮಾಡೋಕ್ಕಾಗತ್ತೆ? ಯಾಕೆ ಮಾಡೋಕ್ಕಾಗಲ್ಲ? ಎಲ್ಲರೂ ಬಂದಿದ್ದಾರೆ ವೀಕ್ಷಕರು, ಎಲ್ಲರೂ ಬಂದಿದ್ದಾರೆ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನನಗೆ ಹುಲಿಗೆಮ್ಮ ಅವ್ರ ನಂಬರ್ ಕೊಡೋದು 2 ನಿಮಿಷ ಕೆಲಸ ಬೇಡ. ತಾಯಿ ಹೆಣ್ಮಗಳು ಅಂತ ಬಿಟ್ಟಿದ್ದೀನಿ ನಾನು ಅಷ್ಟೇ. ಬೇರೆ ಯಾವನೇ ಆಗಿದ್ರೂ ಕೂಡ ಈ ಟೈಮಲ್ಲಿ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗ್ಬಿಡ್ತಿತ್ತು. ಬನ್ನಿ, ಇದರ ಬಗ್ಗೆ ನಿರಂತರವಾಗಿ ಸ್ಟೋರಿ ಮಾಡಿದ್ದೀವಿ. ಕಳೆದ 72 ಗಂಟೆಯಿಂದ ಅಲ್ಲೇ ಇದ್ದೀವಿ. ಇವತ್ತು ನಿಮ್ಮ ಜೊತೆ ಮಾತಾಡಿಸ್ತೀನಿ. ನೀವು ಡಿಸೈಡ್ ಮಾಡಿ ಹುಲಿಗೆಮ್ಮ ಅವ್ರ ನಂಬರ್ ಕೊಡಬೇಕಾ ಬೇಡವಾ ಅಂತ. ಓಕೆ, ಟೆಕ್ನಿಕಲಿ ಪ್ರಾಬ್ಲಮ್ ಇದ್ರೆ ಹೇಳಿ. ಅಂದರೆ ಇದೇನಾಗಿದೆ ಅಂದರೆ, ಕೆರೆಕೋಟ್ನಲ್ಲಿ ಧ್ವಜ ಬಿಟ್ಟಂಗೆ ನೀವು ಆರಿಸ್ಕೊಳ್ರಿ ಅಂತ ಹೇಳಿರ್ತಾರೆ. ಆಮೇಲೆ ಇಲ್ಲ, ನೀವು ಹಿಂಗೆ ಬರಿಬೇಕು ಅಂತ. ಅದು ರಾಜಕೀಯವಾಯ್ತು, ಬೇರೆ. ನಾನು ಆ ವಿಚಾರಕ್ಕೆ ಬರಲ್ಲ, ಹೇಳಿದೆ ನಾನು ಅಷ್ಟೇ. ಈಗ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ, ಏನು ಮಂಗಳ ಗ್ರಹದಲ್ಲಿ ಹೋಗ್ಬಿಟ್ಟು ಮಾಡಿದ್ದ ಅಲ್ಲ, ಅಥವಾ ವಿಧಾನಸೌಧ ಮುಂದೆ ಕೊರೆದಿದ್ದ ಅಲ್ಲ. ಆ ತಾಯಿಗೆ ಅವಕಾಶ ಕೊಡಬೇಕು. ಆ ಅವಕಾಶ ಈ ಅಧಿಕಾರಿಗಳು ಬಾವಿ ಮುಚ್ಚಿ ಅಂತಾರೆ. ನೀರು ಕೊಡೋದಂದರೆ ನೀರು ಕೊಡ್ಲಿಕ್ಕೆ ರೆಡಿ ಇಲ್ಲ ಅವರು. ಏನು ಮೂರ್ಖರ್ರಿ ನೀವೆಲ್ಲ. ಬನ್ನಿ, ಇದರ ಬಗ್ಗೆ ಒಂದು ಸ್ಟೋರಿ ಮಾಡಿದ್ದೀವಿ, ಮೊದಲು ನೋಡ್ಕೊಳ್ಳಿ. ಆಮೇಲೆ ಆ ತಾಯಿ ಒಂದು ಮಾತನ್ನು ಹೇಳಿದ್ದಾರೆ. ಆ ಬೈಟ್ ಇದೆಯಾ? ಆ ತಾಯಿ ಇಷ್ಟೆಲ್ಲ ನಾವು ಅವ್ರಿಗೆ ಸಪೋರ್ಟ್ ಮಾಡಿದಾಗ ಒಂದು ತಾಯಿ ಒಂದು ಮಾತನ್ನು ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಆಮೇಲೆ ಅದರ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಕೇಳಿಸ್ಕೊಳ್ಳಿ. ನಿಮ್ಮ ಕೆಲಸಗಳೇನು? ಫುಡ್ ಕೊಡೋದು, ಟೀಚರ್ಸಿಗೆ ಪಗಾರ ಕೊಡೋದು, ಅಷ್ಟು ಬಿಟ್ರೆ ಮತ್ತೆ ನೀವೇನ್ ಮಾಡ್ಕೊಡ್ತೀರಿ ಅಭಿವೃದ್ಧಿ ಕೆಲಸ? ಮತ್ತೆಗೆ ನಾಳೆ ಬಂದು ಪರ್ಮಿಷನ್ ಎಲ್ಲಿದ್ಯಮ್ಮ, ಎದು ಬರ್ರಿ ಬಾವಿ ಮುಚ್ಚ್ರಿ ಅಂತಂದ್ರೆ ಏನ್ ಮಾಡ್ಬೇಕು? ಮೇಡಮ್, ನೀವು ಏನ್ ಹೇಳಿಕೆನ ಕೊಡ್ಲಾರ್ದೆ ನಾನು ಹೇಳ್ತಾ ಇದ್ದೀನಲ್ಲಮ್ಮ, 2 ದಿವಸ ಟೈಮ್ ಕೊಡಿ ಅಂತ. 2 ದಿವಸ ನೀವು ಸ್ಟಾಪ್ ಮಾಡಿದ್ರೆ ಅವ್ರ ಹೆಲ್ತ್ ಇಶ್ಯೂ ಆಗ್ತದೆ, ಸಮಸ್ಯೆ ಆಗ್ತದೆ, ಮತ್ತು ಮಾನಸಿಕ ಕುಗ್ಗಿದ್ದಾರೆ ಅವರು. ಒಂದು ಸುದ್ದಿ ಮಾಡಿದ್ರೆ ಅದರ ನಿರಂತರ ಫಾಲೋ ಅಪ್ ಮತ್ತು ಕೆಲಸ ಆಗೋವರೆಗೂ ಬಿಡಲ್ಲ ಬಿಗ್ ಇಂಪ್ಯಾಕ್ಟ್. ಬಾವಿ ತೋಡ್ತಾ ಇರೋ ಗೌರಿ ನಾಯಕ್ ಜೊತೆಗೆ ಬಲವಾಗಿ ನಿಂತಿದೆ ಬಿಗ್ ಇಂಪ್ಯಾಕ್ಟ್. ಎಷ್ಟೇ ಅಡೆತಡೆ ಬಂದ್ರೂ ಜಗ್ಗದ ತಾಯಿ ತಮ್ಮ ಕೆಲಸ ಮುಂದುವರೆಸಿದ್ದಾರೆ. ಗೌರಿ ನಾಯಕ್ ಶಕ್ತಿ ಹಿಂದೆ ಇಡೀ ಕರುನಾಡ ಜನರ ಆಶೀರ್ವಾದ ಇದೆ.
ಶಿರಸಿಗೆ ಅಧಿಕಾರಿಗಳ ದಂಡೆ ಹರಿದು ಬರುತ್ತಿದೆ. ಹೌದು, ಫೆಬ್ರವರಿ 10ರಂದು ವರದಿ ಮಾಡಿದ ಮೇಲೆ ಇಡೀ ಅಧಿಕಾರಿಗಳ ವಲಯದಲ್ಲಿ ಸಂಚಲನವನ್ನೇ ಮೂಡಿಸಿತ್ತು. ಅಧಿಕಾರಿಗಳಿಗಂತೂ ದಿಕ್ಕು ತೋಚದಂತಾಗಿತ್ತು. ಗೌರಿ ನಾಯಕಗೆ ಬಾವಿ ತೋಡದಂತೆ ಒತ್ತಡದ ಬಗ್ಗೆ ಬಿಗ್ ಇಂಪ್ಯಾಕ್ಟ್ನಲ್ಲಿ ಚಾಟಿ ಬೀಸಿದ ನಂತರ ಅಧಿಕಾರಿಗಳೇ ತಂಡ ಹೊಡೆದು ಇದೀಗ ಗೌರಿ ನಾಯಕಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇನ್ನು ಸಿಡಿಪಿಒ ವೀಣಾ, ಶಿಶು ಯೋಜನಾಭಿವೃದ್ಧಿ ಮೇಲ್ವಿಚಾರಕಿ ಅನಿತಾ, ವಿಶೇಷವಾಗಿ ನಮ್ಮ ವರದಿ ನೋಡಿ ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್ ಸಹಾಯಕ್ಕೆ ಮುಂದಾಗಿದ್ದಾರೆ. ಓಡೋಡಿ ಬಂದ ಡಿಡಿ ಹುಲಿಗೆಮ್ಮ ತಹಸೀಲ್ದಾರ್. ಬೆಳ್ಳಂಬೆಳಗ್ಗಿಗೆ ಹುತಾಗರ ಅಂಗನವಾಡಿಗೆ ತಹಸೀಲ್ದಾರ್ ಶ್ರೀಧರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಹುಲಿಗೆಮ್ಮ ಎದ್ನೋ ಬಿದ್ನೋ ಅಂತ ಓಡೋಡ್ ಬಂದ್ರು. ಅಂಗನವಾಡಿ ಶಿಕ್ಷಕಿ ಜ್ಯೋತಿಗಿಂದ ಮಾಹಿತಿ ಪಡ್ಕೊಂಡ್ರು. ಬಳಿಕ ತಾಲೂಕು ಪಂಚಾಯಿತಿ ಇಒ ಸತೀಶ್ ಹೆಗಡೆ ಜೊತೆ ಚರ್ಚೆ ನಡೆಸಿದ್ರು. ಗೌರಿ ನಾಯಕ್ ಅವರಿಗೆ ನಾವು ನಿಜವಾಗ್ಲೂ ಅಭಿನಂದಿಸ್ತೇವೆ. ಅವರು ಸಮಾಜ ಸೇವೆಯನ್ನು ನಾವು ನಿಜವಾಗ್ಲೂ ಗುರುತಿಸಿ ನಮ್ಮ ಇಲಾಖೆ 2 ವರ್ಷದಿಂದನೇ ಅವರಿಗೆ ಒಂದು ಶೌರ್ಯ ಪ್ರಶಸ್ತಿ ಕೊಟ್ಟಿದೆ. ಅವರು ಸಮಾಜ ಸೇವೆ ಬಗ್ಗೆ ನಮ್ಮದು 2 ಮಾತಿಲ್ಲ. ಆ ಒಂದು ದಿಶೆಯಲ್ಲಿ ಈಗ ಅಂಗನವಾಡಿ ಹಿಂದೆನೇ ಬಾವಿ ಇರೋದ್ರಿಂದ ನಾನು ಈಗಲೂ ಕೂಡ ನಾನು ಗ್ರಾಮ ಪಂಚಾಯತಿಯವ್ರಿಗೆ ಹೇಳ್ತಾ ಇದ್ದೀನಿ, ಮಕ್ಕಳ ಒಂದು ಹಿತದೃಷ್ಟಿಯಿಂದ ತಕ್ಷಣ ಅದನ್ನು ಒಂದು ಸೇಫ್ಟಿ ಮಾಡಿಕೊಡ್ಬೇಕಂತಂದು ನಾನು ಹೇಳ್ತಾ ಇದ್ದೀನಿ. ಈ ದಿವಸ ನಾನು ಗ್ರಾಮ ಪಂಚಾಯತಿ ಕೂಡ ಭೇಟಿ ಮಾಡ್ತಾ ಇದ್ದೀನಿ. ಗೌರಿ ನಾಯಕ್ ಅವರು ಅತ್ಯಂತ ಅರ್ಹದಾಯಕವಾದಂಥದ್ದು ಮತ್ತು ಎಲ್ಲರಿಗೂ ಅಭಿನಂದನಾದಾರಕವಂಥ ಕೆಲಸವನ್ನು ಮಾಡಿದ್ದಾರೆ ಮುಂಚಿತವಾಗೂ. ಖಂಡಿತ ಹೌದು, ಅದ್ರ ಬಗ್ಗೆ ನಾವು ಯಾರೂ ಅಲ್ಲಗಳಿತಾ ಇಲ್ಲ. ಮಕ್ಕಳ ಹಿತದೃಷ್ಟಿ ಮತ್ತು ಅವರ ವೈಯಕ್ತಿಕ ಇಲ್ಲಿ ಮಾಡಬೇಕಾದಾಗ, ಬಾವಿ ತೋಡಬೇಕಾದಾಗ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತೊಗೊಂಡು ಬಂದು ಇದು, ಯಾಕಂದರೆ ಇದು ಸರ್ಕಾರಿ ಜಾಗ ಆಗಿರುತ್ತೆ, ಅದು ವೈಯಕ್ತಿಕ ಜಾಗದಲ್ಲಿ ಮಾಡಿಕೊಂಡ್ರೂ ಕೂಡ ಯಾರಿಗೂ ಏನೂ ಸಮಸ್ಯೆ ಇರೋದಿಲ್ಲ. ಸರ್ಕಾರಿ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಏನಾದರೂ ಅವಘಡ ಆದರೆ ಅದಕ್ಕೆಲ್ಲ ಅಧಿಕಾರಿಗಳು ಕೂಡ ಕಾರಣೀಭೂತರಾಗಿರ್ತಾರೆ. ಸೊ ಆ ದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳ ಗಮನಕ್ಕೂ ತರಬೇಕಾಗಿದೆ. ಇದು ಬಿಗ್ ಇಂಪ್ಯಾಕ್ಟ್ ಮತ್ತೊಂದು ಖದರ್. ಅಂಗನವಾಡಿ ರಸ್ತೆಗೆ ಬಂತು ಹಿಟಾಚಿ ಜೆಸಿಬಿ. ರಸ್ತೆ ಕಾಂಪೌಂಡ್ ಮಾಡಿಸುವುದಕ್ಕೆ ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್ ಮುಂದೆ ಬಂದಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಹಿಟಾಚಿ ತರಿಸಿ ರಸ್ತೆ ಇಲ್ಲದ ಅಂಗನವಾಡಿಗೆ ರಸ್ತೆ ಕಾಮಗಾರಿ ಮಾಡೋದಕ್ಕೆ ಶುರು ಮಾಡೇ ಬಿಟ್ರು. ಏನು ರೋಡಲ್ಲಿ ಜಾಳಿನೂ ಕೂಡ ಹಾಕ್ತೀವಿ, ಯಾವುದೇ ಮಕ್ಳಿಗೆ ತೊಂದರೆ ಆಗಲ್ಲ. ಇವರು ಪರ್ಮಿಷನ್ ಕೊಟ್ಟರೆ ನಾವು ಬಂದು ಕಂಪೌಂಡ್ ಮಾಡ್ತೀವಿ. ಕಂಪೌಂಡ್ ರೆಡಿ, ನಾಳೆ ಸಂಜೆ ಒಳಗೆ ಕಂಪೌಂಡ್ ಆಗುತ್ತೆ. ಇವತ್ತೇ ಶುರು ಮಾಡ್ತೀವಿ ಕೆಲಸ, ನಾಳೆ ಸಂಜೆ ಒಳಗೆ ಮುಗಿಸ್ಕೊಡ್ತೀವಿ, ಸೇಫ್ಟಿ ಸಲುವಾಗಿ. ಸೇಫ್ಟಿ. ಇನ್ನು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಹುಲಿಗೆಮ್ಮ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ರವಿನಾಯಕ್ ಕಿತಾಪತಿ ತೆಗಿತಾ ಇದ್ರು. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ್ರು. ನಮ್ಮ ಪ್ರತಿನಿಧಿ ಡಿಡಿ ಹುಲಿಗೆಮ್ಮಗೆ ಬಾವಿ ತೋಡುವ ಪರ್ಮಿಷನ್ ಬಗ್ಗೆ ಕೇಳಿದ್ರೆ ಹುಲಿಗೆಮ್ಮ ತಬ್ಬಿಬಾಗ್ಬಿಡ್ತಿದ್ರು. ಹುತಗಾರ ಅಂಗನವಾಡಿ ಬಳಿ ದೊಡ್ಡ ಹೈಡ್ರಾಮವೇ ನಡೀತು. 2 ದಿವಸ ಟೈಮ್ ಆದ್ಮೇಲೆ ಅವ್ರು ಕೊಡ್ತಾರೋ ಇಲ್ವಾ ಅನ್ನೋದು ಏನ್ ಗ್ಯಾರಂಟಿ? ಈ ತರ ಮಾಡ್ತಾ ಇದಾರೆ ಅಂದ್ರೆ ಇಷ್ಟು ಜನ ಹೋರಾಟ ಮಾಡ್ತಿದ್ದಾರೆ, ಟೈಮ್ ವೇಸ್ಟ್ ಮಾಡ್ಕೊಂಡು. ಯಾರು ಆದ್ರೂ 2 ದಿನ ನಿಲ್ಸಿದ್ರೆ 2 ಡೇಸ್ ವೇಟ್ ಮಾಡಿ 2 ಡೇಸ್ ಅಲ್ಲ, 2 ಡೇಸ್ ಆದ್ಮೇಲೆ ಅದು ಆಗುತ್ತಾ? ಹಂಗಾದ್ರೆ ಅವರೇ ಮಾಡ್ಬೋದಾ ಕೆಲಸ? ಅವ್ರು ಮಾಡ್ಬೋದಾ? ನಾ ರಿಪೋರ್ಟ್ ನೋಡಿ ಹೇಳ್ಬೇಕಲ್ಲ, ಹೆಂಗ ಉದ್ಯಮಿ ಸಮಾಜ ಸೇವಕ ಶ್ರೀನಿವಾಸ್ ಹೆಬ್ಬಾರ್ಗೆ ಅಂಗನವಾಡಿ ತಡೆಗೋಡೆ ಕಟ್ಟೋದಕ್ಕೆ ಅನುಮತಿ ನೀಡೋದಾಗಿ ಹುಲಿಗೆಮ್ಮ ಭರವಸೆ ಕೊಟ್ರು. ಮಕ್ಕಳ ಸೇಫ್ಟಿ ದೃಷ್ಟಿಯಿಂದ ದಯವಿಟ್ಟು ಕಾಂಪೌಂಡ್ ಎಲ್ಲ ಮಾಡಲಿ, ನಮ್ದೇನೂ ಅಭ್ಯಂತರ ಇಲ್ಲ. ಒಟ್ಟಾರೆ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂದ್ರೆ ನಿರಂತರ ಫಾಲೋ ಅಪ್ ಮಾತ್ರ ಅಲ್ಲ, ಕೆಲಸ ಆಗೋವರೆಗೂ ಬಿಡೋದಿಲ್ಲ. ಇನ್ನು ಬಾವಿ ತೋಡ್ತಾ ಇರೋ ಗೌರಿ ನಾಯಕಗೆ ಕನ್ನಡಿಗರ ಆಶೀರ್ವಾದವಿದ್ದು ಆದಷ್ಟು ಬೇಗ ಬಾವಿಯಲ್ಲಿ ನೀರು ಬಸಿಯಲಿ ಅನ್ನೋದು ನಮ್ಮೆಲ್ಲರ ಆಶಯ. ಬಂದಾಗ ದೇವರಿಗೊಂದು ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲೊಂದು ಭಟ್ರಿ ಕರೆಸಿ ಪೂಜೆ ಮಾಡಿಸಿ ನೀವೆಲ್ಲ ಬರಬೇಕು. ಒಂದು ಊಟ ಇಟ್ಕೊಳ್ತೇವೆ, ಗಂಗೆ ಪೂಜೆ ಮಾಡಿ ನೀವೆಲ್ಲ ಮಾಧ್ಯಮದವ್ರು ಬರಬೇಕು. ನೀವು ರಿಪಬ್ಲಿಕ್ ಕನ್ನಡದಿಂದ ಇಡೀ ರಾಜ್ಯ ಅಲ್ಲ ದೇಶಕ್ಕೆ ನೀವು ಪೂರಾ ತಿಳಿಸ್ತಾ ಇದ್ದೀರಾ. ಇದು ನಿಮಗೆ ಧನ್ಯವಾದಗಳು ನಾನು ತಿಳಿಸ್ತೇನೆ. ಓಕೆ, ಐ ಎಗ್ರಿ. ಆ ಬಾವಿ ತೋಡಿದ ನಂತರ ಅದಕ್ಕೊಂದು ಕಟ್ಟೆ ಕಟ್ಟಬೇಕು ಅಷ್ಟೇ ಅಲ್ವಾ? ಕಟ್ಟೋಣ, ಅಲ್ಲಿ ತನಕ ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳು ಆ ಕಡೆ ಹೋಗೋದಾಗೆ. ಆಮೇಲೆ ಅವ್ರು ಏನು ಹೇಳಿದರು, ನೀರು ಸಿಕ್ಕಿದ ತಕ್ಷಣ ನಾನು ಊಟ ಹಾಕಿಸ್ತೀನಿ ಅಂತ. ಆ ಬೈಟ್ ಕೇಳಿಸ್ಕೊಳ್ಳಿ ಮತ್ತೊಮ್ಮೆ ಏನು ಹೇಳಿದ್ರು ತಾಯಿ ಅಂತೇಳಿ ಕೇಳಿಸ್ಕೊಳ್ಳಿ. ಮತ್ತೆ ನೀರು ಯಾವಾಗ ಬರ್ಬೋದು? ಎಷ್ಟು ದಿನ ಆಗ್ಬೋದು? ನೀರೊಂದು ಇನ್ನೊಂದು 5-6 ದಿವಸದಲ್ಲಿ ಬರ್ಬೋದು.
5-6 ದಿನದಲ್ಲಿ ನೀರು ಬರುತ್ತೆ. ಸಾಧಾರಣ ಇನ್ನೊಂದು 5-6 ಅಡಿ 10 ಅಡಿ ಒಳಗಡೆ ಬರ್ಬೋದು. ಓಕೆ, ಬಂದಾಗ ಫಸ್ಟ್ ಏನು ಮಾಡ್ತೀರಿ ನೀವು ನೀರನ್ನು? ಬಂದಾಗ ದೇವ್ರಿಗೊಂದು ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲೊಂದು ಬಟ್ರಿ ಕರೆಸಿ ಪೂಜೆ ಮಾಡಿಸಿ ನೀವೆಲ್ಲ ಬರಬೇಕು. ಒಂದು ಊಟ ಇಟ್ಕೊಳ್ತೇವೆ ಗಂಗೆ ಪೂಜೆ ಮಾಡಿ, ನೀವೆಲ್ಲ ಮಾಧ್ಯಮದವ್ರು ಬರಬೇಕು. ಆಮೇಲೆ ಇಷ್ಟೆಲ್ಲ ಕಿತಾಪತಿ ರವಿನಾಯಕ ಅಂತ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ವಾ? ಗ್ರಾಮ ಪಂಚಾಯತಿ ರವಿನಾಯಕ ರವಿನಾಯಕ ಯಾಕೋ ರವಿನಾಯಕ ಬ್ಯಾಡ ಕಣ, ಯಾಕಿಂತ ಕಿರಿಕಿರಿ ಮಾಡ್ತೀವೋ ರವಿನಾಯಕ ರವಿನಾಯಕ ಯಾಕೋ ದುಶ್ಮನ್ ಶಕುನಿ. ಊರಿಗೆ ಎಲ್ಲರೂ ಸೇರಿ ನೀರು ಕೊಡ್ತಾ ಇದ್ದಾರೆ, ನೀನು ವಿಷಾಕಕ್ಕೆ ಹೋಗ್ತೀಯಲ್ಲೋ ರವಿನಾಯಕ. ಒಳ್ಳೇದಲ್ಲ ಕಣಪ್ಪ, ಒಳ್ಳೇದಲ್ಲ ಅದು. ನೀರು ಕೊಡ್ತಿರೋದಪ್ಪ ಮಕ್ಕಳಿಗೆ, ಒಳ್ಳೆ ಬಾಡಿ ಫಿಟ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿದೆಯಾ? ನೀನು ಚೆನ್ನಾಗಿದ್ರೆ ಸಾಕ, ಮಕ್ಕಳು ಚೆನ್ನಾಗಿರೋದು ಬೇಡವಾ? ರವಿನಾಯಕ ಲೇ ಮಾಡಬೇಡ್ವೋ ರವಿನಾಯಕ್, ಮಾಡಬೇಡಿ. ಅರ್ಥ ಆಯ್ತಲ್ಲ? ಮಾಡಬೇಡಿ. ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋದು ಅದೇ ಪುಟ್ಟ ಮಕ್ಕಳ ತಂದೆ ತಾಯಿಗಳು ಓಟ್ ಹಾಕಿದ ಕಾರಣಕ್ಕಾಗಿ. ರವಿನಾಯಕ, ಅರ್ಥ ಆಯ್ತಲ್ಲ? ರವಿನಾಯಕ, ನಿಮ್ಮ ನಂಬರ್ ನನ್ನ ಬಳಿ ಇದೆ. ಅರ್ಥ ಆಯ್ತಲ್ಲ ರವಿನಾಯಕ? ಈಗೋ ಪ್ರಾಬ್ಲಮ್ ಎಲ್ಲ ಪಕ್ಕಕ್ಕಿಡಿ, ಮಕ್ಕಳ ಮುಂದೆ ಇಡಬೇಡಿ ರವಿನಾಯಕ. ಅರ್ಥ ಆಗತ್ತಲ್ಲ ರವಿನಾಯಕ? ಮಿಸ್ಟರ್ ರವಿನಾಯಕ, ಮಕ್ಕಳ ನೀರು ಕಲ್ಲಾಗ್ತಿಯಲ್ಲೋ ರವಿನಾಯಕ. ಆ್ಯಂಡ್ ಹುಲಿಗೆಮ್ಮ, ಈಗ ಒಂದು ಚಾಲೆಂಜ್ ಮಾಡೋಣ, ಅದನ್ನು ಮುಚ್ಚೋಣ. ನೀರು ಕೊಡ್ತೀರಾ ನಾಳೆಯಿಂದ? ನೀರು ಕೊಡೋ ಯೋಗ್ಯತೆ ಇಲ್ಲ. ಯಾವುದೋ ಜೀಪಲ್ಲಿ ಬಂದಿದ್ರಿ, ಆ ಜೀಪ್ ಯಾರ್ದು ಗೊತ್ತಾ? ನಮ್ಮದು. ಅಲ್ಲೊಬ್ಬ ಡ್ರೈವರ್ ಇದ್ದ ನಿಮಗೆ, ಅವ್ರಿಗೆ ಸಂಬಳ ಕೊಡೋರು ಯಾರು ಗೊತ್ತಾ? ನಾವು. ನೀವು ಮಾಡಬೇಕಾಗಿರೋದನ್ನು ಗೊತ್ತಾ? ಆ ಮಕ್ಕಳಿಗೆ ನೀರು ಕೊಡಬೇಕು, ಅದನ್ನು ಕೊಡ್ತಾ ಇಲ್ಲ. ಯಾರೋ ಕೊಡ್ತೀನಿ ಅಂತಂದರೆ ಕಲ್ಲು ಹಾಕ್ತಾಯಿದ್ರಿ. ನಿಮಗೂ ಬ್ರಿಟಿಷರಿಗೂ ಏನು ರೀ ವ್ಯತ್ಯಾಸ? ಹುಲಿಗೆಮ್ಮ ನೋಡಿ ವೀಕ್ಷಕರೇ, A to Z ಮಾಹಿತಿಯನ್ನು ನಿಮಗೆ ಇಟ್ಟಿದೆ. ಶ್ರೀನಿವಾಸ ಹೆಬ್ಬಾರ್ ಅವರು ಬರ್ತಾರೆ, ಪಾಪ ಒಬ್ಬ ಉದ್ಯಮಿ. ಇಟಾಚಿ ತಗೊಂಬಂದರು, ರೋಡ್ ಮಾಡಿಕೊಟ್ರು. ಒಂದು 25-40 ಕಲ್ಲು ಹಾಕ್ಬಿಟ್ಟು ನಮಗೆ ಅಲ್ಲೇ ಒಂದು ವರಾಂಡ ಮಾಡೋದಕ್ಕೆ ಕಷ್ಟ ಏನೇನ್ರಿ? ಅದಕ್ಕೊಂದು ಕಟ್ಟೆ ಕಟ್ಟೋದು ಕಷ್ಟನ? ಬನ್ನಿ, ಎಲ್ಲ ದೃಶ್ಯಾವಳಿಗಳು ನನ್ನ ಕಲೀಗ್ ಅಂಕಿತಾ ಮತ್ತು ಶೇಷಗಿರಿ ನಿರಂತರವಾಗಿ ಆ ಮಾಹಿತಿಗಳನ್ನು ಕೊಡ್ತಾನೆ ಇದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನ್ ಯಾರಲ್ಲಿ? ಓಕೆ, ಈಗ ವೀಕ್ಷಕರೇ ನೀವು ಹೇಳಿ. ಈಗ ಅವರೇನು ಗೊತ್ತಾ, ಆರ್ಡರ್ ಮಾಡೋದಕ್ಕೆ ಅವರಿಗೆ ಸ್ವಲ್ಪ ಹಿಂದೇಟಾಗ್ತಾ ಇದ್ದಾರೆ, ಬಟ್ ಕೆಲಸಗಳಾಗತ್ತೆ, ಅದನ್ನು ಫಾಲೋಅಪ್ ಮಾಡೇ ಮಾಡ್ತೀವಿ. ಆಯಿತಾ? 72 ಗಂಟೆ ಮಾಡಿದವರಿಗೆ ಇನ್ನೂ 72 ಗಂಟೆ ಮಾಡೋಕ್ಕೆ ಬರಲ್ವಾ? ಪ್ಲೀಸ್, ಈಗ ಪಬ್ಲಿಕ್ ಕಾಲ್ ಶುರುವಾಗಿದೆ. ಜಯಸಿಂಹ ಕರೆ ಮಾಡಿದ್ದಾರೆ. ಎಲ್ಲಿಂದ? ತುಮಕೂರಿಂದ ಜಯಸಿಂಹ. ಜಯಸಿಂಹ ಅವರು ನಮಸ್ತೆ. ನಮಸ್ತೆ. ಸುದ್ದಿ ನೋಡ್ತಾ ಇದ್ದೀರಿ, ನಾವೇನಾದ್ರು ತಪ್ಪು ಮಾಡ್ತಾ ಇದ್ದೀವಾ? ದಯವಿಟ್ಟು ಹೇಳಿ ಸರ್. ಖಂಡಿತ ಸರ್, ನಿಮ್ಮ ಚಾನಲ್ಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆ. ಎಸ್ ಸರ್. ಆ ತಾಯಿಗೆ ನನ್ನ ಮೊದಲ ಕೋಟಿ ನಮಸ್ಕಾರ. ಖಂಡಿತ ಸರ್, ಖಂಡಿತ. ಅವ್ರು ಯಾರು ಅಧಿಕಾರಿಗಳು ಇದಾರಲ್ಲ, ಕಳ್ಳನ ಮಕ್ಕಳು ವಿಧಾನಸೌಧದಲ್ಲಿ ಕಿತ್ತಾಡ್ತವ್ರೆ. ಇಲ್ಲಿ ಬಂದು ಕೆಲಸ ಮಾಡು ಅಂತೇಳಿ ಗಾಂಡು ನನ್ನ ಮಕ್ಕಳಿಗೆ, ಅವ್ರಿಗೆ ಗಾಂಡು ನನ್ನ ಮಕ್ಕಳು ಅಂತಾರೆ ಅವ್ರನ್ನ. ವಿಧಾನಸೌಧದಲ್ಲಿ ಕಿತ್ತಾಡೋದಲ್ಲ, ಇಲ್ಲಿ ಬಂದು ಒಂದೊಳ್ಳೆ ಕೆಲಸ ಮಾಡಿ ಅಂತ ಹೇಳಿ. ಭಾಷೆ ಅಲ್ಲ ಸರ್, ನೋವು ತಪ್ಪು ತಿಳ್ಕೊಬೇಡಿ. ಆ ತಾಯಿ ಮಾಡ್ತಾ ಇದ್ದಲ್ಲ, ತಾಯಿ ಬಗ್ಗೆ ಅಭಿನಂದನೆ. ನನ್ನ ಹೆಮ್ಮೆಯಿಂದ ಹೇಳ್ತೀನಿ, ಹೆಣ್ಣಿಗೆ ಗೌರವ ಕೊಡ್ತೀನಿ ನಾನು. ಇಲ್ಲ ಜಯಸಿಂಹ ಅವ್ರೆ, ಅವರು ಈಗ ನೋಡಿ, ಆ ನೀರು ಬಂದ ನಂತರ ನಾನು ಕರ್ಕೊಂಡ್ಬರ್ತೀನಿ ಅವ್ರನ್ನ. ಇಲ್ಲಿಗೆ ಕರ್ಕೊಂಬರೋಣ, ನಾವು ನಮ್ಮ ಸ್ಟುಡಿಯೋಗೆ ಬರ್ತಾರೆ. ಸನ್ಮಾನ, ಹೃದಯಪೂರ್ವಕವಾಗಿ ಸನ್ಮಾನ ಮಾಡ್ತೀನಿ ನಾನು. ಖಂಡಿತ ಸರ್, ಥ್ಯಾಂಕ್ ಯು. ಇಷ್ಟಿದ್ರೆ ಸಾಕು ಸರ್, ಇಷ್ಟಿದ್ರೆ ಸಾಕು. ಮತ್ತೊಬ್ರು ಕರೆ ಮಾಡಿ ನೋಡಿ, ಮಣ್ಣು ತುಂಬಿದ ಲಾರಿ ಬಂತು, ಅಲ್ಲಿ ರೋಡ್ ಆಗ್ತಾ ಇದೆ, 10 ದೃಶ್ಯಗಳು ನೋಡಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತೇಳಿ. ಮಾಡದೆ ಬಿಡುವಂಥ ಪ್ರಶ್ನೆನೇ ಇಲ್ಲ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಅಮರಾವತಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಅಮರಾವತಿ ನಮಸ್ತೆ. ನಮಸ್ತೆ ಸರ್. ಹೇಳಿಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದೆ. ಅಲ್ಲ ಸರ್, ಶ್ರೀನಿವಾಸ್ ಅವ್ರಿಗೆ ನನ್ನ ಧನ್ಯವಾದ ತಿಳಿಸಿ. ಆಕೆ ಗೌರಿ ನಾಯಕ್ ಅಲ್ಲ ಸರ್, ಇವತ್ತಿಂದ ಗಂಗಾ ನಾಯಕ ಆಕೆ ಹೆಸರು. ಖಂಡಿತ. ಆಮೇಲೆ ಅಲ್ಲ ಸರ್, ಸಾಯ್ಬೇಕಾದ್ರೆ ಒಂದ್ ತೊಟ್ಟು ನೀರ್ ಬಿಡಲ್ಲ ಕೆಟ್ಟ ಅಧಿಕಾರಿಗಳಿಗೆ ಅಂತೇಳಿ ಧೈರ್ಯವಾಗಿ ಮಾತಾಡ್ತೀನಿ. ಕೆಟ್ಟ ಅಧಿಕಾರಿಗಳಿಗೆ ಮಾರ್ಬಲ್ ಟೈಲ್ಸ್ ಹಾಕಿ ಮನೆ ಕಟ್ಟಿಲಿ, ಕೋಟ್ಯಾಂತರ ರೂಪಾಯಿ ಮನೆ ಕಟ್ಟಿದ್ರೆ ಅದ್ರಲ್ಲಿ ಜೀವ ಹೋಗಲ್ಲ ಸರ್, ಮಧ್ಯೆ ರೋಡಲ್ಲಿ ಹೋಗುತ್ತೆ.
ಯಾರು ಬಾಯಿ ನೀರ್ ಬಿಡಲ್ಲ ಅಂತ ಹೇಳಿ ಧೈರ್ಯವಾಗಿ ಹೇಳ್ತೀನಿ ಸರ್ ನಾನು. ಆತರ ನೀಚ ಅಧಿಕಾರಿಗಳಿಗೆ ಒಂದು ತೊಟ್ಟು ನೀರು ಬಿಡ್ದಂಗೆ ಜೀವ ಹೋಗುತ್ತೆ ಸರ್ ಅವ್ರಿಗೆ. ಇಲ್ಲ ನಾವು ಇಲ್ಲ ಅಮರಾವತಿ ಅವರೇ, ನಾವು ಹಿಂದೆನೆ ಫಾಲೋ ಮಾಡುತ್ತೆ. ಅವ್ರು ಮಾಡಿದ ಒಳ್ಳೆತನ ಮಾತ್ರ ಅವ್ರ ಕೈ ಹಿಡಿಯುತ್ತೆ. ಅವ್ರು ತಿಳ್ಕೊಂಡಿರ್ಬೋದು ನಮ್ಗೆ ಅಧಿಕಾರ ಇದೆ. ಇಲ್ಲ ನಾವು ಅಮರಾವತಿ ಅವರೇ, ನಾವು ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ, ನಮಗೆ ಆ ಮಕ್ಕಳಿಗೆ ಒಳ್ಳೇದಾದರೆ ಸಾಕು. ಥ್ಯಾಂಕ್ ಯು ನಮಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ಅಮರಾವತಿ ಅವರೇ. ರಿಪಬ್ಲಿಕ್ ಕನ್ನಡ 72 ಗಂಟೆ ಅಲ್ಲ, ಇನ್ನೂ 72 ಗಂಟೆ ಬೇಕಿದ್ರೆ ಆ ತಾಯಿಯ ಪರವಾಗಿ ನಿಲ್ಲತ್ತೆ. ನೀರು ಸಿಗೋ ತನಕ, ಅಲ್ಲಿಗೊಂದು ಕಟ್ಟೆ ಕಟ್ಟೋ ತನಕ, ಆ ಮಕ್ಕಳು ನೀರು ಕುಡಿಯೋ ತನಕ, ಅದರಲ್ಲಿ ಸಂಭ್ರಮಿಸೋ ತನಕ, ಆ ತಾಯಿಯನ್ನು ಇಲ್ಲಿ ಕರ್ಕೊಂಬರೋ ತನಕ ಆ ಜವಾಬ್ದಾರಿ ನನಗೆ ಬಿಟ್ಬಿಡಿ. ಆ ವಿಶ್ವಾಸ ನನ್ನ ಮೇಲೆ ಇಟ್ಟಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ವಿಶ್ವಾಸ ನಾನು ಉಳಿಸ್ಕೋತೀನಿ. ಮತ್ತೊಮ್ಮೆ ಲೈವ್ನಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ, ಅಂಕಿತಾ ಆ್ಯಂಡ್ ಶೇಷಗಿರಿ. ಒನ್ಸ್ ಅಗೇನ್ ಪಾಪ ನೀವು ತಾಯಿಯನ್ನು ಭಾಳ ಕಾಟ ಕೊಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ನಾವು ಮೀಡಿಯಾದವ್ರಿಗಾದ್ರೆ ನಡೆಯುತ್ತೆ, ಪಾಪ ಅವ್ರಿಗೆ ಎಷ್ಟು ಕೆಲಸ ಇದೆಯೇನೋ. ನನಗೆ ಅರ್ಥ ಆಯಿತು, ಹುಲಿಗೆಮ್ಮ ಅವ್ರು ಬರ್ತಾರೆ, ಆದರೆ ಅವರಿಗೆ ಡೈರೆಕ್ಟಾಗಿ ಆದೇಶ ಕೊಡೋಕ್ಕೆ ಬರೋದಿಲ್ಲ. ಬಟ್ ಅದನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಕೆಲಸ ಆಗತ್ತಾ ಇಲ್ವಾ ಶೇಷಗಿರಿ? ಏನಾಗುತ್ತೆ ಈಗ? ಒಂದು ಏನು 2-3 ದಿವಸದಲ್ಲಿ ಆಗುತ್ತೆ ಅಂತಂದರು. ಏನಾಗ್ಬೋದು ಈಗ? ಜನಮಾನಸದಲ್ಲಿ ಜನಗಳೆಲ್ಲ ಏನು ಹೇಳ್ತಾರೆ? ಶ್ರೀನಿವಾಸ ಹೆಬ್ಬಾರ್ ಏನು ಹೇಳ್ತಾರೆ? ಆಮೇಲೆ ಒಬ್ಬರು ಟೀಚರ್ ಕೆಲಸಕ್ಕೆ ಹೋಗುತ್ತೆ ಅಂತ ಏನೋ ಭಯಪಡಿಸಿದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ಯಾವನಾದರೂ ಅವರ ಟೀಚರ್ ಕೆಲಸ ಕಿತ್ತಾಕ್ಬಿಟ್ರೆ ಕಿತ್ತಾಕೋದಕ್ಕೆ ಬಿಡೋದಿಲ್ಲ. ಅವರ ಟೀಚರ್ ಕೆಲಸ ಏನಾದರೂ ಕಿತ್ತಾಕೊಂಡ್ರೆ ಅವರಿಗೆ 5 ವರ್ಷಕ್ಕೆ ಅವ್ರಿಗೆ ಎಷ್ಟು ಸಂಬಳ ಬರುತ್ತೋ ಅಷ್ಟು ಅವ್ರ ಅಕೌಂಟಿಗೆ ಹಾಕಿಸ್ತೀವಿ. ಇದು ನಮ್ಮ ವಾಗ್ದಾನ. ಎಸ್, ಕ್ಯಾರಿಯರ್. ಹೌದು ಜಯಪ್ರಕಾಶ್, ಈಗ ಗೌರಿ ಮಾಡಿದಂಥ ಒಂದು ಮಹಾನ್ ಕಾರ್ಯಕ್ಕೆ ಇಡೀ ಹುತ್ಗರ ಗ್ರಾಮವೂ ಕೂಡ ಸಂಭ್ರಮ ಪಡ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಗೌರಿ ಯಾವಾಗ ಜನವರಿ 30ರಿಂದ ಇಲ್ಲಿ ಬಾವಿಯ ಕೆಲಸವನ್ನು ಆರಂಭ ಮಾಡಿದ್ಲು, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿ ಇಡೀ ಕೇವಲ ಹುತ್ಕರ ಗ್ರಾಮ ಅಲ್ಲ, ಇಡೀ ರಾಜ್ಯ ಜನ ಸಂಭ್ರಮ ಪಡ್ತಾ ಇದ್ದಾರೆ. ಯಾಕಂತೇಳಿದ್ರೆ ಗೌರಿ ಬಾವಿ ತೋಡ್ತಿರುವ ಒಂದೇ ಒಂದು ಕಾರಣಕ್ಕೆ ಕೇವಲ ಬಾವಿ ಮಾತ್ರ ಇಲ್ಲ, ಇಲ್ಲಿನ ಅಂಗನವಾಡಿ ಕೂಡ ಅಭಿವೃದ್ಧಿ ಕೂಡ ಆಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿ ಸುತ್ತಮುತ್ತಲೇ ಸೇರಿರುವಂಥ ಜನಗಳೇ ಕೂಡ ಸಾಕ್ಷಿ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯಮಿಗಳು ಇದ್ದಾರೆ, ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಸಂಘಟನೆ ಕಾರ್ಯಕರ್ತರಿದ್ದಾರೆ ಮತ್ತು ಪಂಚಾಯತ್ ಸದಸ್ಯರುಗಳು ಕೂಡ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಮೊದಲನೇದಾಗಿ ನಾವು ತಾಯಿ ಗೌರಿಯನ್ನೇ ಮಾತಾಡ್ಸೋಣ, ಏನು ಹೇಳ್ತಾರೆ ನೋಡೋಣ. ಅಮ್ಮ, ಹೆಂಗೆ ಅನಿಸ್ತಾರೆ? ಜನ ತುಂಬ ಸೇರ್ತಾ ಇದ್ದಾರೆ, ನಿಮ್ಮನ್ನು ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಏನು ಅನಿಸುತ್ತೆ ನಿಮ್ಗೆ? ಖುಷಿ ಆಗುತ್ತಾ? ತುಂಬಾ ಖುಷಿ ಆಗ್ತದೆ. ಎಷ್ಟು ದಿನ ಆಗುತ್ತೆ ಈಗ ಕೆಲಸ ಮಾಡೋಕೆ? ಇದು ಕೆಲಸ ಮಾಡ್ಲಿಕ್ಕೆ ಇನ್ನೊಂದು 8-10 ದಿನ ಬೇಕು. ನಿಮಗೆ ಒಬ್ಬರೇ ಮಾಡೋಕ್ಕೆ ಕಷ್ಟ ಆಗಲ್ವಾ? ಇಲ್ಲ, ನಾನು ಒಬ್ಬಳೇ ಮಾಡೋದೇ ಕೆಲಸ. ಇವರೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಅವ್ರು ನಿಮ್ಗೆ ಮಾಡಿ ಅಂತ ಅವ್ರು ಸಹಾಯ ಮಾಡ್ತಾ ಇದ್ದಾರೆ, ಅದನ್ನ ನಡೆಯುತ್ತೆ ಅಲ್ವಾ ಅಮ್ಮ? ಬೇಡ ಬೇಡ ಬೇಡ, ಹಾಗಾದ್ರೆ ನೀವು ಒಬ್ಬರೇ ಮಾಡಿನೇ ಇದನ್ನ ನೀರು ಭರಿಸ್ತೀರಿ ಅಂತ ಹೇಳ್ತಾ ಇದ್ದೀರಾ? ಕಡೆಗೆ ಉಳಿದಿದ್ದು ಅವ್ರಿಗೆ ಬಿಟ್ಟಿದ್ದು. ಓಕೆ ಅಮ್ಮ, ಓಕೆ. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಗೌರಿ ತಾನು ಒಬ್ಬಳೇ ಕೆಲಸ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಆಕೆಯ ಮೊಗದಲ್ಲಿ ಮಂದಹಾಸ ಇದೆ, ವಿಶ್ವಾಸ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಈ ಬಾವಿಯಲ್ಲಿ ನೀರು ಚಿಮ್ಮಲಿದೆ. ಯಾಕಂತ ಹೇಳಿದ್ರೆ ನಾನೇ ಸ್ವತಃ ಗೌರಿ ಕೆಳಗಡೆ ಬಾವಿಯಲ್ಲಿ ಎಲ್ಲಿ ಇದ್ಲೋ ಅಲ್ಲೇ ಹೋಗಿ ಅವಳನ್ನು ಮಾತಾಡಿಸಿದ್ದೇನೆ. ಅಲ್ಲಿ ಯಾವ ರೀತಿಯಾಗಿ ನೀರಿನ ಪಸೆ, ಮಣ್ಣು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬಂದಿದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ನೀರು ಬಂದೇ ಬರುತ್ತೆ, ಖಂಡಿತವಾಗಿ ಬರುತ್ತೆ. ಜನ ಕೂಡ, ಮಕ್ಕಳು ಕೂಡ ನೀರು ಕೂಡ ಕುಡಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಸಾರ್ವಜನಿಕರು ಕೂಡ ಸೇರಿದ್ದಾರೆ ಅನ್ನೋದನ್ನ. ಇವತ್ತು ಕೂಡ ನಾವು ಅವ್ರ ಮುಂದೆ ನಾವು 2 ಕ್ವಶನ್ ಇಟ್ಟಿದ್ವಿ. ಏನಂತಂದ್ರೆ ಇದನ್ನ ಈಗ ತೆಗಿಯಕ್ ಬಿಡ್ತೀರಾ ಬಿಡಲ್ವಾ? ಇನ್ನೊಂದಂತಂದ್ರೆ 2 ದಿನ ಆದ್ಮೇಲೆ ನಾವು ವರದಿಯನ್ನ ಕೊಡ್ತೀವಿ, ವರದಿ ಬಂದಾದ್ಮೇಲೆ ನೀವು ಮುಂದುವರಿಸಬಹುದು ಅಂತ ಹೇಳಿದ್ರೆ. ಹಾಗಾದ್ರೆ ವರದಿ ಕೊಟ್ಟಾದ್ಮೇಲೆ ಅದರಲ್ಲಿ ನಮಗೆ ಮುಚ್ಚಿಸೋದಂತ ಬರುತ್ತಾ ಅಥವಾ ತೆಗೆಯೋದಂತ ಬರುತ್ತಾ? ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತಾ, ನೆಗೆಟಿವ್ ರೆಸ್ಪಾನ್ಸ್ ಕೂಡ? ಓಕೆ, ಸ್ವಲ್ಪ ಕನೆಕ್ಟಿವಿಟಿ ಪ್ರಾಬ್ಲಮ್ ಇದೆ. ತುಂಬ ಜನ ಬರ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಇಂಥ ಸ್ಟೋರಿಗಳನ್ನು ನಾವು ಖಂಡಿತವಾಗಲೂ ಫಾಲೋ ಮಾಡ್ತೀವಿ. ಈಗೊಂದು ಪುಟ್ಟ ಬ್ರೇಕ್ ಹೋಗೋಣ. ಬ್ರೇಕ್ ಆದ ನಂತರ ಆ ತಾಯಿಯನ್ನು ನೀರು ಬಂದ ನಂತರ ಅದಕ್ಕೊಂದು ಕಟ್ಟೆ ಕಟ್ಟಬೇಕು ಅಷ್ಟೇ ಅಲ್ವಾ? ಸೆಕ್ಯೂರಿಟಿ ಅಂದರೆ ಏನಪ್ಪ ಮಕ್ಕಳಿಗೆ? ಏನು ಸೆಕ್ಯೂರಿಟಿ? ಮಕ್ಕಳ ರಕ್ಷಣೆ ಹೇಗ್ರಿ, ನಾನಿಲ್ಲ ಅಂತ ಹೇಳಲ್ಲ. ಏನು, ಬಾವಿ ತೋಡಿದ ನಂತರ ಒಂದು ಕಟ್ಟೆ ಕಟ್ಟಬೇಕಷ್ಟೇ ಅಲ್ವಾ? ಏನದಕ್ಕೆ ಬಂಗಾರದ ಕಟ್ಟೆ ಕಟ್ಟಬೇಕಾ? ಹಂಗೇನಿಲ್ವಲ್ಲ. ಒಂದು 25-30 ಕಾಲು ಲೀಟ್ರೆ ಮುಗಿದೋಯ್ತು, ಕಥಮ್, ನಾಟಕ ಬಂದ್ ಅಲ್ವಾ? ಸೊ ಅದನ್ನು ಮಾಡ್ತೀವಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಹುಲಿಗೆಮ್ಮ ಅವರ ನಂಬರ್ ಹಾಕ್ಬೋದು, ನೀವು ಅವರಿಗೆ ಕರೆ ಮಾಡಿ ಕೇಳ್ತೀರಿ. ಆದರೆ ಬೇಡ, ಅವರಾಗಿ ಒಂದು ಅವಕಾಶವನ್ನು ಕೊಡೋಣ. ಯಾಕಂದರೆ ಒಂದು ಅವಕಾಶ ಕೊಟ್ಟು ನೋಡೋಣ. ಇಲ್ಲ ಅಂತಂದರೆ ನಾನು ಈ ರಿಪೋರ್ಟನ್ನು ನೇರವಾಗಿ ಹೆಂಗೂ ಸದನ ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಯಾರು ಕೊಟ್ಟರೆ ಇದು ದೊಡ್ಡ ಸ್ವರವಾಗತ್ತೆ, ದೊಡ್ಡ ಶಬ್ದವಾಗತ್ತೆ,
ಅವರ ಕೆಲಸಕ್ಕೆ ಸಂಚಕಾರ ಕೂಡ ಉಂಟಾಗ್ಬೋದು. ಆದರೂ ಕೆಲಸಕ್ಕೆ ಸಂಚಕಾರ ಉಂಟು ಮಾಡುವಂಥ ಒಂದು ಕೆಟ್ಟ ರೀತಿಯಲ್ಲಿ ನಾವು ಆಲೋಚನೆ ಮಾಡೋದಿಲ್ಲ. ನಮಗೆ ಆ ಮಕ್ಕಳಿಗೆ ನೀರು ಕೊಡಿ ಅಷ್ಟೇ. ಬ್ರೇಕ್ ಆದ ನಂತರ ಮತ್ತೆ ಮಾತಾಡೋಣ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ಗೆ ಸ್ವಾಗತ. ಗೌರಿ ನಾಯಕ್ ಅನ್ನುವಂಥ ಹೆಣ್ಣುಮಗಳು ತಾಯಿ ತನ್ನ ಸ್ವಂತ ಪರಿಶ್ರಮ, ದುಡ್ಡು ಅಲ್ಲ ಪರಿಶ್ರಮದಿಂದ ಅಲ್ಲೊಂದು ಬಾವಿ ತೋಡ್ತಾ ಇದ್ದಾರೆ ಅಂಗನವಾಡಿಯ ಮಕ್ಕಳಿಗೆ ನೀರು ಕೊಡೋದಕ್ಕೆ. ಅಂಗನವಾಡಿಯಲ್ಲಿ ಇರೋದು ಎಷ್ಟು ಜನ ಗೊತ್ತಾ? 15 ಜನ. ಜಪಾನ್ನಲ್ಲಿ ಒಂದು ವಿದ್ಯಾರ್ಥಿನಿಗೆ ಬೇಕಾಗಿ ಒಂದು ಟ್ರೈನ್ ಓಡಿಸ್ತಾರೆ. ಈ ವರ್ಷ ಅದು ಬಂದಾಗುತ್ತೆ ಟ್ರೈನ್, ಯಾಕಂದರೆ ಆಕೆ ಡಿಗ್ರಿ ಮುಗಿದೋಯ್ತು ಅಂತ. ಆ ಟ್ರೈನ್ ಕಂಪ್ಲೀಟ್ ಲಾಸ್. ಆದರೆ ಒಬ್ಬಳು ವಿದ್ಯಾರ್ಥಿನಿಗೆ ಕಾಲೇಜಿಗೆ ಒಬ್ಬಳೇ ಹೋಗೋದು ಜಪಾನಲ್ಲಿ. ಆದರೆ ಅವಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಟ್ರೈನ್ ಓಡಿಸ್ತಾ ಇದ್ದಾರೆ. ಹಾಗೆಯೇ 15 ಮಕ್ಕಳಾಗಿದ್ದರೆ ನೀರು ಕೊಡಬೇಡ ಅವ್ರಿಗೆ. ಹುಲಿಗೆಮ್ಮ ಅವರಿಗೆ ಮತ್ತೊಬ್ಬ ಅಲ್ಲಿ ಇವರಿಗೆ 1 ತಿಂಗಳು ಸಂಬಳ ಕೊಟ್ಟದಿದ್ದರೆ ಬಿಡ್ತಾರಾ? ಕೂತ್ಕೊಳ್ಳಲ್ವ ಅವರು? ಹಾಗೇನೆ ಇವರ ಜೊತೆ ನಾವಿರ್ತೀವಿ, ಗೌರಿ ನಾಯಕ್ ಅವರ ಜೊತೆ. ಈಗ ಅವರು ಇಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಅದು ನೀರು ಬರೋ ತನಕ ನಾವು ಅದನ್ನು ಫಾಲೋಅಪ್ ಮಾಡ್ತೀವಿ. ಇಲ್ಲ ಅಂತಂದರೆ ಇವರ ಕಾಟ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಬನ್ನಿ, ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿಯಿಂದ ಇರ್ಫಾನ್ ಸಾಹೇಬ್ರೆ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ಇರ್ಫಾನ್ ಅವರೇ. ಸರ್ ರಿಪಬ್ಲಿಕ್ ಕನ್ನಡಗೆ ಫಸ್ಟ್ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಸತತ 72 ಗಂಟೆಯಿಂದ ಮಾಡ್ತಾರೆ. ಅವ್ರಿಗೂ ಅಂಕಿತಾ ಅವ್ರಿಗೂ ಮೇಡಮ್ ಅವ್ರಿಗೂ ಒಂದು ಸಲ್ಯೂಟ್ ಸರ್. ಅಂಕಿತಾ ಮತ್ತು ಇವರು ಶೇಷಗಿರಿ. ಥ್ಯಾಂಕ್ ಯು ಸರ್. ಹಾಂ ಹೇಳ್ತೀನಿ ಸರ್. ಹಲೋ, ಹೇಳಿ ಇರ್ಫಾನ್ ಅವರೇ. ಸರ್ ಸೂರ್ಯ ಚಂದ್ರ ಇರೋದು ಎಷ್ಟು ಗ್ಯಾರಂಟಿನಾ? ಹಾಂ, ನಿಮ್ ಚಾನಲ್ ಕಡೆಯಿಂದ ಅವ್ರಿಗೆ ಅಷ್ಟೇ ಸಪೋರ್ಟ್ ಸಿಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ ಸರ್. ಅರೆ ವಾ, ಥ್ಯಾಂಕ್ ಯು ಇರ್ಫಾನ್ ಅವರೇ. ರವಿಚಂದ್ರ ಇರೋ ತನಕ ಇಡೀ ಕರ್ನಾಟಕ ನಿಮ್ ಜೊತೆಲಿ ಇದೀವಿ ಸರ್. ಖಂಡಿತ. ಎಷ್ಟು ಇರ್ಫಾನ್ ಅವ್ರಿಗೆ ಇಷ್ಟು ಮಾತು ಹೇಳಿದ್ರೆ ಸಾಕು ಸರ್, ನಮಗೆ ಆನೆ ಬಲ ಬಂದ್ಬಿಡುತ್ತೆ. ಥ್ಯಾಂಕ್ ಯು. ರವಿಚಂದ್ರ ಕರೆ ಮಾಡಿದ್ದಾರೆ ಬಂಗಾರಪೇಟೆಯಿಂದ. ರವಿಚಂದ್ರ ಅವರೇ ನಮಸ್ಕಾರ. ಸರ್ ನಮಸ್ತೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. 3 ಫಾಲೋ ಮಾಡ್ತಾ ಇದ್ದೀನಿ. ಹಾಂ ಸರ್, ತುಂಬಾ ಒಳ್ಳೆ ಕೆಲಸ ಇದು. ಆ ತಾಯಿ ಮಾಡಿದ್ದು ಒಳ್ಳೆ ಕೆಲಸ. ಯಾರು ರವಿ ನಾಯಕ್ ಅಂತ ಹೇಳ್ತಾರಲ್ವಾ, ಅವ್ನು ಸ್ವಲ್ಪ ಊರವರೆಲ್ಲನೂ ಸ್ವಲ್ಪ ತಡೆ ತಗೋಬೇಕಾಗುತ್ತೆ ನಾವು. ಯಾಕಂದ್ರೆ ಅವನು ಇವತ್ತು ನೋಡಿ, ಈ ತಾಲೂಕು ಆಫೀಸ್ ಆಗ್ಲಿ, ಈ ಗ್ರಾಮ ಪಂಚಾಯತ್ಗಳಾಗ್ಲಿ, ಈ ನರೇಗಾ ದುಡ್ಡು ಹೊಡೆಯೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದೆ. ಯಾವ ಕೆಲಸನೂ ಮಾಡ್ತಾ ಇಲ್ಲ. ಮತ್ತೆ ಯಾವ್ದಾದ್ರು ಸುಮ್ನೆ ಬಿಟ್ಟಾಗ ಜಮೀನು ಬಿಟ್ಟಿದ್ರೆ ಅವ್ನಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಕೂಡ ಇನ್ನೊಬ್ಬ ಮಾಡ್ಕೊಟ್ಟು ದುಡ್ಡು ಮಾಡೋದು. ಅವ್ನ ಖಾತಾ ಬೇಕಾ, ಅವ್ನು 20,000 ಕೊಟ್ಬಿಟ್ಟು ಸಾಕು, ಮುಗೀತು. ಅವ್ನ ಖಾತಾ ಮಾಡ್ಕೊಡ್ಬಿಡು, ಗೌರ್ಮೆಂಟ್ ಮನೆ ಹಾಕ್ಕೊಡ್ಬಿಡು. ಪಾಪ ಜಮೀನವ್ರು ಏನ್ ಮಾಡ್ಕೊ ಬಾಯ್ ಪಡ್ಕೊಂಡು ಅವ್ರು ಏನ್ ಮಾಡಲ್ಲ ಅಂತ ಇದು ಕೆಟ್ಟೋಗಿದೆ ಸರ್. ಯಾವ್ದು ಈ ಗ್ರಾಮ ಪಂಚಾಯತ್ ತಾಲೂಕು. ಆಮೇಲೆ ಒಂದೊಂದು ರವಿಚಂದ್ರ ಅವರೇ, ಈ ರವಿನಾಯಕ್ ಅಂತದ್ದು ಒಂದೊಂದು ಊರಲ್ಲಿ ಒಂದೊಂದು ಇರುತ್ತಲ್ಲ. ಅಯ್ಯೋ, ಅದೇ ಯಾಕೆ ಹೇಳ್ತಾರೆ? ಅದು ಅವ್ರು ಮಾಡೋ ಕೆಲಸನ ಇವು. ಅವರ ಸೆಕ್ರೆಟರಿಗಳು ಇರುತ್ತೆ ಸರ್, ಡೀಟೇಲ್ಸ್ ಕೊಡ್ತಾರೆ. ಇರುತ್ತೆ. ತೋರ್ಸ್ರಪ್ಪ ರವಿನಾಯಕ್, ಸ್ವಲ್ಪ ಮುಷ್ಡಿ ಸ್ವಲ್ಪ ಹಾಕಿ, ನಮ್ಮ ಜನ ಎಲ್ಲ ನೋಡ್ಲಿ. ಎಂತೆಂತ ಕೆಲವು ಈ ಮಿಡ್ಲಲ್ಲಿ ಕೆಲವು ಹುಳುಗಳಿರ್ತವೆ. ಎಲ್ಲ ಚೆನ್ನಾಗಿದ್ರು ಕೂಡ ಕಯ್ಯ ಅಂತ ಮಿಡ್ಲಲ್ಲಿ. ಓಕೆ, ಥ್ಯಾಂಕ್ ಯು ರವಿಚಂದ್ರ ಅವರೇ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಜಯಶ್ರೀ ಮಂಡ್ಯದಿಂದ. ಜಯಶ್ರೀ ಮೇಡಮ್ ನಮಸ್ಕಾರ. ನಮಸ್ಕಾರ. ಬಿಗ್ ಬಾಸ್ಗೆ ಕೋಟಿ ನಮಸ್ಕಾರಗಳು. ಥ್ಯಾಂಕ್ ಯು. ತುಂಬಾ ವಿಶೇಷವಾಗಿ ಪ್ರತಿಯೊಂದು ಡಿವಿಷನ್ಸ್ ಅಲ್ಲೂ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರೆ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮಂಡ್ಯ ಹೆಂಗಿದೆ? ಸೂಪರ್. ಕೆರೆಗೋಡು ಗಲಾಟೆ ಎಲ್ಲ ಆದ ನಂತರ ಹೆಂಗಿದೆ ಮಂಡ್ಯ ಸರ್? ಎಲ್ಲ ನೀವು ಕಾಲಿಟ್ಟ ಮೇಲೆ ಅದು ಭಾರತದ ಪುತ್ರ ಅಲ್ವಾ ಸರ್ ನೀವು? ಅದಕ್ಕೋಸ್ಕರ ಎಲ್ಲ ಡಿಫ್ರೆಂಟ್ ಆಗೇ ಇರುತ್ತೆ. ಓಕೆ ಅಮ್ಮ, ಥ್ಯಾಂಕ್ ಯು ಜಯಶ್ರೀ ಅವರೇ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಅಭಿಮಾನಕ್ಕಾಗಿ, ಪ್ರೀತಿಗಾಗಿ. ಭಾನುಪ್ರಕಾಶ್ ಕರೆ ಮಾಡಿದ್ದಾರೆ ಚನ್ನಪಟ್ಟಣದಿಂದ. ಭಾನುಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಭಾನುಪ್ರಕಾಶ್ ಅವರೇ, ನಾವು ಮಾಡಿದ್ರಲ್ಲಿ ಏನೋ ತಪ್ಪಿದೆಯಾ? ತಪ್ಪಿದ್ರೆ ಹೇಳಿ, ಈಗ ನಿಲ್ಲಿಸ್ತೀವಿ ಸ್ಟೋರಿ. ನೀವು ಮಾಡ್ತಾ ಇರೋದು ಜನತ್ರಯ ಜನ ಸಂದೇಶ ಏನಿದೆ ಅದನ್ನು ನೀವು ಟಿವಿ ಮುಖಾಂತರ, ಮೀಡಿಯಾ ಮುಖಾಂತರ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಸಪೋರ್ಟ್ ಇದೆ ನಮಗೆ. ಹಾಂ ಸರ್, 100% ಸಪೋರ್ಟ್ ಇದೆ ಸರ್. ರಿಪಬ್ಲಿಕ್ ಕನ್ನಡ ನೋಡ್ತಾ ಇರ್ತೀರಲ್ಲಿ ಸರ್? ಡೈಲಿ ನೋಡ್ತೀವಿ ಸರ್. ಎಲ್ಲರಿಗೂ ನೋಡೋಕೆ ಹೇಳಿ. ಅಚ್ಚುಮೆಚ್ಚಿನ ಚಾನಲ್ ಸರ್. ನೀವು ಮಾಡುವಂತ ಒಂದು ಏನಿದೆ ಪ್ರೋಗ್ರಾಮು 100% ಸರ್. ಜನ ಸಂದೇಶ, ನಾವು ಜನ ಧ್ವನಿ ಏನಿದೆ ನೀವು ಟಿವಿ ಮುಖಾಂತರ ಹೇಳ್ತೀರಿ ಸರ್. ಥ್ಯಾಂಕ್ ಯು ಭಾನುಪ್ರಕಾಶ್ ಅವರೇ. ನಮ್ಮ ರಿಪಬ್ಲಿಕ್ ಕನ್ನಡದ ಟ್ಯಾಗ್ ಲೈನೇ ನಿಮ್ಮ ಧ್ವನಿ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್.
ವೀಕ್ಷಕರೇ, ಕಳೆದ 72 ಗಂಟೆಯಿಂದ ಗ್ರೌಂಡ್ ರಿಪೋರ್ಟ್. ಎಲ್ಲಿ ತನಕ ಈಗ ಒಂದು ಕೇಳ್ತೀವಲ್ಲ, ಒಂದು ಸ್ಲೋಗನ್ ಇದೆಯಲ್ಲ, ಎಲ್ಲಿ ತನಕ ಹೋರಾಟ ಅಂತೇಳಿ, ಅಲ್ಲಿ ಬಾವಿಯಲ್ಲಿ ನೀರು ಸಿಗೋ ತನಕ ಹೋರಾಟ ಇರುತ್ತೆ. ಮತ್ತೊಬ್ರು ಕರೆ ಮಾಡಿದ್ದಾರೆ ಮೈಸೂರಿನಿಂದ. ಯಾರು? ಚಿಕ್ತಾಯಮ್ಮ. ಚಿಕ್ತಾಯಮ್ಮ ಅವರ ನಮಸ್ಕಾರ. ಅಮ್ಮ, ಓ ಅಮ್ಮ, ರವಿ ಅಂತ ಹೇಳಿ, ಮಾತಾಡಿ, ಮಾತಾಡ್ರಮ್ಮ. ರವಿ ಅಂತ ಏನಿದ್ದಾರೆ ಆ ಅಪ್ಪನ್ನ ನಮ್ಮ ಮೈಸೂರಿಗೆ ಒಂಚೂರು ಭೇಟಿ ಮಾಡ್ತೀವಿ ಸರ್. ಸರ್ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದು ಸರ್, ಆಯಮ್ಮ ನಾನು. ಇಂಜೆಕ್ಷನ್ ಕೊಟ್ಬಿಡ್ತೀರಾ? ಇಂಜೆಕ್ಷನ್ ಕೊಟ್ಬಿಡ್ತೀರಾ? ಇಂಜೆಕ್ಷನ್ ಕೊಡಲ್ಲ ಸರ್, ಅವ್ರಿಗೆ ನೋಡಲ್ಲಿ ನೀರಿಲ್ದೇನೆ ಸಾಯಿಸ್ತೀವಿ ಸರ್. ಓಕೆ, ಸಾಯಿಸೋದು ಬೇಡಮ್ಮ, ಒಳ್ಳೇದಾಗ್ಲಿ ಆತನಿಗೆ. ಅವನಿಗೆ ದೇವರು ಒಳ್ಳೆ ಬುದ್ಧಿ ಕೊಡಿ ಸರ್. ಸರ್ ಅವ್ರ ಮನೇಲಿ ಮಕ್ಳಿಲ್ವಾ ಸರ್? ಇರತ್ತೆ, ಕೆಲವು ಇರ್ತಲ್ಲಮ್ಮ, ಏನು ಮಾಡೋದು, ನಾವು ನೋಡಿದೀವಲ್ವಾ. ಥ್ಯಾಂಕ್ ಯು ಚಿಕ್ಕತಾಯಮ್ಮ ಅವರೇ, ಮೈಸೂರಿಂದ ಕರೆ ಮಾಡಿದ್ದೀರಿ. ಆಯಾಗಿ ಕೆಲಸ ಮಾಡ್ತಾರೆ ನೋಡಿ ರವಿನಾಯಕ್. ಜನ ಪರವಾಗಿ ಕೆಲಸ ಮಾಡಬೇಕು ರವಿನಾಯಕ್. ಒಳ್ಳೆ ಬಾಡಿ ಗಿಡ್ ಇಟ್ಕೊಂಡಿದ್ದೀರಿ. ಜನರಿಗಾಗಿ ಯೂಸ್ ಮಾಡಿ, ಸುಮ್ಮನೆ ಶೋ ಆಫ್ ಮಾಡಬೇಡಿ. ಹಾಂ ರವಿನಾಯಕ್, ಎಚ್ಚರಿಕೆ ನೆನಪಿರಲಿ. ಎಸ್ ವೀಕ್ಷಕರೇ, ಇದು ಇವತ್ತಿನ ಬಿಗ್ ಇಂಪ್ಯಾಕ್ಟ್.